ಸ್ನೇಹಿತರೆ ನಮಸ್ಕಾರ. ಈ ಸಿಲಿಕಾನ್ ಸಿಟಿ ಲಕ್ಷಾಂತರ ಕನಸುಗಳಿಗೆ ನೆಲೆ ನೀಡಿದೆ. ಇಲ್ಲಿ ಯಶಸ್ಸಿನ ಕಥೆಗಳ ಜೊತೆಗೆ ಮನುಷ್ಯ ಸಂಬಂಧಗಳ ಸಂಕೀರ್ಣತೆ ಮತ್ತು ದುರಂತದ ಕಥೆಗಳೂ ಇವೆ. ಇಂದು ನಾವು ಬೆಂಗಳೂರಿನ ಹೊರವಲಯದ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿರುವಂಥ ಅಂಥದ್ದೇ ಒಂದು ಕಹಿ ಘಟನೆ ಬಗ್ಗೆ ಹೇಳ್ತಾ ಇದ್ದೀವಿ. ಒಂದು ದುರದೃಷ್ಟಕರ ಪ್ರೇಮ ತ್ರಿಕೋನ ಕಥೆ ಇದು. ವಾಸಕ್ಕೆ ಅಂತ ಒಂದಾಗಿದ್ದ ಮೂವರು ಸ್ನೇಹಿತರು ಮತ್ತು ಅಂತಿಮವಾಗಿ ಕಿರುಕುಳದ ಆರೋಪದಡಿ ಅಂತ್ಯ ಕಂಡಂತ ಒಂದು ಯುವಕನ ಘಟನೆ ಇದು. ಈ ದುರಂತದ ಕೇಂದ್ರ ಬಿಂದು ಕೇರಳದ ತಿರುವನಂತಪುರಂ ಮೂಲದ 39 ವರ್ಷದ ವಿಷ್ಣು ಸಿಪಿ. ವಿಷ್ಣು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಅವರೊಂದಿಗೆ ಅದೇ ಕೇರಳ ಮೂಲದವರಾದ 38 ವರ್ಷದ ಸೂರ್ಯಕುಮಾರಿ ಮತ್ತು 28 ವರ್ಷದ ಜ್ಯೋತಿ ಸಹ ಬೆಂಗಳೂರಿನ ಯಲ್ಲೇನಹಳ್ಳಿಯ ಒಂದು ಫ್ಲಾಟ್ನಲ್ಲಿ ವಾಸವಾಗಿದ್ರು. ಕೆಲಸದ ಕಾರಣಕ್ಕಾಗಿ ಪರಸ್ಪರ ಪರಿಚಯಸ್ಥರಾದ ಈ ಮೂವರು ಒಂದೇ ಸೂರಿನಡಿ ನೆಲೆಸಿದ್ರು. ಈ ಸ್ನೇಹ ಮತ್ತು ಸಹವಾಸ ಕೆಲ ವರ್ಷಗಳಿಂದ ಸುಗಮವಾಗಿ ಸಾಗುತ್ತಿತ್ತು. ಆದರೆ ಅವರ ಸಂಬಂಧಗಳ ನಡುವೆ ಪ್ರೀತಿಯೊಂದು ಜಾಗ ಪಡೆಯುತ್ತಿದ್ದಂತೆ ಪರಿಸ್ಥಿತಿ ಬದಲಾಗತೊಡಗಿತ್ತು. ಈ ಘಟನೆಗೆ ಕಾರಣವೇನು? ಯಾರು ಈ ವಿಷ್ಣು, ಹಾಗೆ ಸೂರ್ಯಕುಮಾರಿ, ಹಾಗೆ ಇನ್ನೊಬ್ಬಳು ಜ್ಯೋತಿ? ಇವರಿಬ್ಬರ ಸಂಬಂಧ ಆದರೂ ಏನು? ಡೀಟೇಲ್ಸನ್ನು ಕೊಡೋಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಗೆ ಫಾಲೋ ಆಗಿ. ಪ್ರಿಯ ವೀಕ್ಷಕರೇ, ವಿಷ್ಣು ಮತ್ತು ಸೂರ್ಯಕುಮಾರಿ ನಡುವೆ ಮೊದಲು ಪ್ರೀತಿ ಶುರುವಾಗಿತ್ತು ಅಂತ ಹೇಳಲಾಗ್ತಿದೆ. ಅವರ ಸಂಬಂಧ ಕೆಲವು ಕಾಲ ಯಾವುದೇ ಅಡೆತಡೆ ಇಲ್ಲದೆ ಸಾಗಿದ ಬಳಿಕ ಇಬ್ಬರ ನಡುವೆ ಬ್ರೇಕಪ್ ಆಯಿತು. ಈ ಹಂತದಲ್ಲಿ ವಿಷ್ಣು ಜ್ಯೋತಿ ಅವರೊಂದಿಗೆ ಹೊಸದೊಂದು ಸಂಬಂಧವನ್ನು ಪ್ರಾರಂಭಿಸಿದರು. ಆದರೆ ಈ ಹೊಸ ಸಂಬಂಧವು ಮೂವರ ನಡುವೆ ಸಮಸ್ಯೆಗಳ ಸುಳಿಯನ್ನು ಸೃಷ್ಟಿ ಮಾಡಿತು. ವಿಷ್ಣು, ಸೂರ್ಯಕುಮಾರಿ ಮತ್ತು ಜ್ಯೋತಿ ನಡುವೆ ಪ್ರೀತಿಯ ವಿಷಯವಾಗಿ ಪದೇ ಪದೇ ಜಗಳ ಪ್ರಾರಂಭವಾದವು ಅಂತ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಪರಿಸ್ಥಿತಿ ಹದಗೆಡುತ್ತಾ ಹೋಗಿ ಅದು ಅಂತಿಮ ದುರಂತಕ್ಕೆ ದಾರಿಯಾಯಿತು. ನವೆಂಬರ್ 7ರ ಬೆಳಗಿನ ಜಾವ ಸುಮಾರು 5 ಗಂಟೆಯ ಸಮಯದಲ್ಲಿ ಸೂರ್ಯಕುಮಾರಿ ಅವರು ವಿಷ್ಣು ಅವರ ಸಹೋದರನಿಗೆ ಕರೆ ಮಾಡಿ ಆಘಾತಕಾರಿ ಸುದ್ದಿಯನ್ನ ನೀಡಿದ್ದಾರೆ. ವಿಷ್ಣು ಫ್ಲಾಟ್ನ ಬಾತ್ರೂಮ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅಂತ ತಿಳಿಸಲಾಯಿತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ವಿಷ್ಣು ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ಭೇಟಿ ನೀಡಿದ ಕುಟುಂಬಸ್ಥರು ಮೃತದೇಹವನ್ನ ಗುರುತಿಸಿದ್ರು. ಈ ಸಂದರ್ಭದಲ್ಲಿ ವಿಷ್ಣು ಅವರ ಸಹೋದರ ಇಬ್ಬರು ಯುವತಿಯರ ಮೇಲೆ ಗಂಭೀರ ಆರೋಪ ಮಾಡಿ ಪೊಲೀಸರಿಗೆ ದೂರು ನೀಡಿದ್ರು. ವಿಷ್ಣು ಅವರ ಸಹೋದರರು ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ದೂರಿನಲ್ಲಿ ಇಬ್ಬರು ಯುವತಿಯರಾದ ಸೂರ್ಯಕುಮಾರಿ ಮತ್ತು ಜ್ಯೋತಿಯವರ ನಿರಂತರ ಕಿರುಕುಳವೇ ವಿಷ್ಣು ಅವರ ಆತ್ಮಹತ್ಯೆಗೆ ಕಾರಣ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ವಿಷ್ಣು ಅವರ ಸಹೋದರರ ಪ್ರಕಾರ ಈ ಪ್ರೇಮ ತ್ರಿಕೋನದ ಜಗಳವು ವೈಯಕ್ತಿಕ ಕಿರುಕುಳಕ್ಕೆ ತಿರುಗಿವೆ. ಈ ಘಟನೆ ನಡೆಯುವ ಹಿಂದಿನ ರಾತ್ರಿ ಕೂಡ ವಿಷ್ಣು ಮತ್ತು ಸೂರ್ಯಕುಮಾರಿ ನಡುವೆ ದೊಡ್ಡ ಜಗಳ ನಡೆದಿತ್ತು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇವೆ. ಜಗಳದ ನಂತರ ವಿಷ್ಣು ಜ್ಯೋತಿಗೆ ಕರೆ ಮಾಡಿ ಬೆಂಗಳೂರಿಗೆ ಮರಳುವಂತೆ ಕೇಳಿಕೊಂಡಿದ್ರು ಎನ್ನಲಾಗಿದೆ. ಜ್ಯೋತಿ ನಿರಾಕರಣೆ ಮಾಡಿದಾಗ ವಿಷ್ಣು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಸಂದೇಶ ಕಳುಹಿಸಿದ್ದು, ಅದಕ್ಕೆ ಜ್ಯೋತಿ ಮುಂದುವರಿಯಿರಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಕಾರಣ ಅವರ ಸಹೋದರರು ಗಂಭೀರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಇಂತಹ ಒಂದು ಆರೋಪಕ್ಕೆ ಸ್ಪಷ್ಟತೆ ಸಿಗುವಂತ ಸಲುವಾಗಿ ಇನ್ನು ಕುಟುಂಬಸ್ಥರ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ತಕ್ಷಣ ಕ್ರಮವನ್ನು ಕೈಗೊಂಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುವಂತ ಸೂರ್ಯಕುಮಾರಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ಆದರೆ ಇನ್ನೋರ್ವ ಆರೋಪಿ ಜ್ಯೋತಿಯವರು ಕೆಲಸದ ನಿಮಿತ್ತ ಡೆಹ್ರಾಡೂನ್ಗೆ ತೆರಳಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಜ್ಯೋತಿಯವರ ಫೋನ್ ಸ್ವಿಚ್ಡ್ ಆಫ್ ಆಗಿರುವುದರಿಂದ ಅವರ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದಾರೆ. ಪೊಲೀಸರು ಕಿರುಕುಳ ಮತ್ತು ಪ್ರಚೋದನೆಯ ಆರೋಪಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸುತ್ತಿದ್ದಾರೆ. ಇದು ಕೇವಲ ಪ್ರೇಮ ಸಂಬಂಧದ ಜಗಳವೋ ಅಥವಾ ನಿಜಕ್ಕೂ ಕಿರುಕುಳವೋ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ಯಾ ಎನ್ನುವಂಥ ಸತ್ಯಾಂಶವನ್ನು ಹೊರತರಲು ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುತ್ತಿದ್ದಾರೆ. ಪ್ರಿಯ ಸ್ನೇಹಿತರೆ, ಇದು ಮನುಷ್ಯ ಸಂಬಂಧಗಳ ಸೂಕ್ಷ್ಮತೆಯನ್ನು ಮತ್ತು ವಿಪರೀತ ಒತ್ತಡದ ಪರಿಸ್ಥಿತಿಯಲ್ಲಿ ಮಾನಸಿಕ ಆರೋಗ್ಯದ ಮಹತ್ವವನ್ನು ಎತ್ತಿ ತೋರಿಸುವ ದುರಂತದ ಘಟನೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬದುಕು ಅಂತ್ಯಗೊಳಿಸುವುದು ಪರಿಹಾರವಲ್ಲ. ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ದಯವಿಟ್ಟು ಮಾನಸಿಕ ಆರೋಗ್ಯ ತಜ್ಞರ ಸಹಾಯ ಪಡೆಯಿರಿ. ಉಚಿತ ಸಹಾಯವಾಣಿಗಳು ಕೂಡ ಯಾವಾಗಲೂ ಲಭ್ಯವಿದೆ.
ವಿಷ್ಣು ಅವರ ಸಾವಿಗೆ ನ್ಯಾಯ ಸಿಗುತ್ತಾ? ಪೊಲೀಸರ ತನಿಖೆಯ ವರದಿ ಏನು ಹೇಳುತ್ತದೆ? ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು? ಹಾಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಕರ್ನಾಟಕ.